ಇಷ್ಟು ದಿನ ಪ್ರೈವೇಟ್ ಗ್ಯಾಸ್ ಯೂಸ್ ಮಾಡ್ತಾಯಿದ್ದೆ. ಸಿಕ್ಕಾಪಟ್ಟೆ ಪ್ರಾಬ್ಲಮ್ಸು, ಲೀಕೇಜು ಇದೆಲ್ಲ ಸಖತ್ತಾಗಿ ಆಗ್ತಿತ್ತು. ಭಯನೂ ಆಗುತ್ತೆ ಪ್ರೈವೇಟ್ ಗ್ಯಾಸು. ಸೊ ಗೌರ್ಮೆಂಟ್ ಗ್ಯಾಸ್ ಇದ್ದರೆ ಬೆಟರ್ ಅಂದ್ಬಿಟ್ಟು ಸ್ವಲ್ಪ ಖರ್ಚಾಯಿತು, ಏನು ಮಾಡೋಕ್ಕಾಗುತ್ತೆ. ಬಟ್ ಜೀವನಾಧಾರಕ್ಕೆ ತಿನ್ನಬೇಕು. ಏನಾದರೂ ಮೂಲಭೂತ ಸೌಕರ್ಯಗಳಿದ್ದರೆ ಮಾತ್ರ ಬದುಕೋಕ್ಕಾಗೋದು ಮನುಷ್ಯ. ಹೊಸದು ಗೌರ್ಮೆಂಟ್ ಗ್ಯಾಸ್ ಕನೆಕ್ಷನ್ ತಗೊಳ್ಳೋದಕ್ಕೆ ಬಂದಿದ್ದೀನಿ. ಈಗ ಹುಡುಗದ್ದು ಏನೋ ಲೇಡೀಸ್ ಅಲ್ಲಿ ಬಂದವ್ ನೋಡಿ. ಗಂಟ್ಲು ಪ್ರಾಬ್ಲಮ್ ಆಗಿರೋದಕ್ಕೆ ಉಪ್ಪಿದ ನೀರನ್ನ ಗುಳುಗುಳು ಮಾಡಬೇಕಂತೆ. ಹಾಗಾಗಿ ಇವಾಗ ಉಪ್ಪು ಹಾಕೊಂಡು ಇಟ್ಕೊಂಡಿದ್ದೀನಿ. ನೀರು ಕೆಟ್ಟರಲ್ಲಿ ಕಾಯಿಸ್ಕೊಂಡಿದ್ದೀನಿ. ಹೊಸ ಗ್ಯಾಸ್ ಕನೆಕ್ಷನ್ ತಗೊಂಡಿರೋದಕ್ಕೆ ಇದನ್ನೆಲ್ಲ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ರೆಗ್ಯುಲೇಟರು ಹೊಸದೇ ಕೊಟ್ಟರು, ಅದಾದಮೇಲೆ ಲೈಟು ಕೊಟ್ಟಿದ್ದಾರೆ. ಸೊ ಗ್ಯಾಸ್ ಕನೆಕ್ಷನ್ನು ಇವಾಗೆಲ್ಲ ರೇಟ್ ಜಾಸ್ತಿ ಆಗಿದೆ. 1 ವೀಕ್ ಆಯಿತು ಮನೇಲಿ ಅಡುಗೆನೇ ಮಾಡಿಲ್ಲ. ಸೊ ಇವಾಗ ಗ್ಯಾಸ್ ಕನೆಕ್ಷನ್ ಮಾಡಿಸ್ದೆ. ಹೊಸದೊಂದು ಸಿಲಿಂಡ್ರ್ ತೊಗೊಂಡು ಬಂದಿದ್ದಾಯಿತು. ಸೊ ಯಾಕೆ ತೊಗೊಂಡು ಬಂದೆ ಅಂತ ಹೇಳಿದ್ರೆ, ಇಷ್ಟು ದಿನ ಪ್ರೈವೇಟ್ ಗ್ಯಾಸ್ ಯೂಸ್ ಮಾಡ್ತಾಯಿದ್ದೆ. ಸಿಕ್ಕಾಪಟ್ಟೆ ಪ್ರಾಬ್ಲಮ್ಸು, ಲೀಕೇಜು ಇದೆಲ್ಲ ಸಖತ್ತಾಗಿ ಆಗ್ತಿತ್ತು. ಭಯನೂ ಆಗುತ್ತೆ ಪ್ರೈವೇಟ್ ಗ್ಯಾಸು. ಸೊ ಗೌರ್ಮೆಂಟ್ ಗ್ಯಾಸ್ ಇದ್ದರೆ ಬೆಟರ್ ಅಂದ್ಬಿಟ್ಟು ಸ್ವಲ್ಪ ಖರ್ಚಾಯಿತು, ಏನು ಮಾಡೋಕ್ಕಾಗುತ್ತೆ.
ಬಟ್ ಜೀವನಾಧಾರಕ್ಕೆ ತಿನ್ನಬೇಕು. ಏನಾದರೂ ಮೂಲಭೂತ ಸೌಕರ್ಯಗಳಿದ್ದರೆ ಮಾತ್ರ ಬದುಕೋಕ್ಕಾಗೋದು ಮನುಷ್ಯ. ಹಾಗಾಗಿ ಗ್ಯಾಸ್ಗೂ ಖರ್ಚು ಮಾಡಲೇಬೇಕಾದ ಪರಿಸ್ಥಿತಿ, ಖರ್ಚು ಮಾಡಿದ್ದಾಯಿತು. ಸೊ ಇವಾಗ ಗ್ಯಾಸ್ ಬಂದಿದೆಯಪ್ಪ. ನನ್ನ ಮಗ 4 ದಿನ ಹೊರಗಡೆ ತಿಂದ್ಬಿಟ್ಟು ಹೋಟೆಲಲ್ಲಿ ಏನಂತಾರೆ, ಮಮ್ಮಿ ನಂಗೆ ಬೇಡ ಊಟ, ತಗೊಂಡು ಬಾ ನೀನು ಮಾಡು, ತಗೊಂಡು ಬಾ ಅಂತ ಹೋಟೆಲಲ್ಲಿ ಹೇಳ್ಬೇಡ ನನಗೆ ಅಂತ ಹೇಳ್ತಾರೆ. ಹೋಗಪ್ಪ ಹೋಟೆಲ್ ರುಚಿ ಐತೆ ಅಂತ ಹೇಳ್ಬಿಟ್ಟು ತಿಂತಾಯಿದ್ದಲ್ಲ, ಹೋಗ್ತೀನಿ ಹೋಗು ಅಂತ ಹೇಳಿದ್ರೆ ಬೇಡ ನನಗೆ ಮಾತ್ರ ಬೇಡ, ನನಗೆ ಊಟ ಇಲ್ಲದೆ ಇರೋ ಹೊಸ್ಕೊಂಡಿರ್ತೀನಿ ಅಂತ ಅವನು. ಇವಾಗ ಬೆಳಗ್ಗೆ ನೀನೇ ಮಾಡು ಅಂತ ಕೂತವ್ರೆ, ನೋಡಿದ್ರೆ ಗ್ಯಾಸ್ ಕನೆಕ್ಷನ್ ಮಾಡಿಸಿಲ್ಲ. ಎಲ್ಲಿಂದ ಅಡುಗೆ ಮಾಡೋಕ್ಕಾಗುತ್ತೆ? ಒಲೆ ಬಿಡು, ಸ್ಟಾಲ್ದೆಲ್ಲ ನೋಡ್ಕೊಂಡು ಗ್ಯಾಸ್ದು ಸರಿಯಾಗಿ ತಗೊಳಕ್ಕೆ. ಆಮೇಲೆ ಗ್ಯಾಸ್ಗೆ ಬೇರೆ ದುಡ್ಡೇನು ಹೊಸಿ ದುಡ್ಡಾ? ನೆನ್ನೆ ಬಿಡೋದಲ್ಲಿ ಹೇಳಿದ್ದೀನಿ ನೋಡಿ, ತುಂಬ ಕನೆಕ್ಷನ್ಗೆ ಸಖತ್ತು ರೇಟ್ ಜಾಸ್ತಿ ಆಗಿದೆ ಇವಾಗ. ಪ್ರೈವೇಟ್ ಗ್ಯಾಸು ಒಳ್ಳೇದಲ್ಲ. ಸೊ ಹಂಗಾಗಿ ಅದು ಬೇಡ, ಅದು ಸವಾಸನೆ ಬೇಡ ಸಿಲಿಂಡ್ರದು ಅಂದ್ಬಿಟ್ಟು ಗೌರ್ಮೆಂಟ್ ಗ್ಯಾಸ್ದು ಕನೆಕ್ಷನ್ ತಗೊಂಡಿದ್ದೀನಿ, HP ಗ್ಯಾಸು. ಸೊ ನಂದು ಇಂಡಿಯನ್ ಗ್ಯಾಸಲ್ಲಿ ಆಲ್ರೆಡಿ ಕನೆಕ್ಷನ್ ಇತ್ತು. ಸೊ ಒಂದು ಸಾರಿ ರಿಜಿಸ್ಟರ್ ಆಗಿಬಿಟ್ರೆ ಆಧಾರ್ ಕಾರ್ಡು, ಮತ್ತು ಅದರಲ್ಲಿ ಇನ್ನೊಂದು ಸಾರಿ ತಗೊಳಕ್ಕಾಗಲ್ಲ. ಸೊ ನನ್ನ ಹತ್ರ ಕನೆಕ್ಷನ್ ನೇಮ್ದು ಕಾರ್ಡ್ ಇತ್ತು ಅಷ್ಟೇ, ಅದು ಬಿಟ್ಟರೆ ಇನ್ನೇನೂ ಇಲ್ಲ, ಬುಕ್ಕಿತ್ತು. ಸೊ ಇವಾಗ HPದು ಹೊಸ ಕನೆಕ್ಷನ್ ತಗೊಂಡಿದ್ದೀನಿ, ಗ್ಯಾಸ್ ಕನೆಕ್ಷನ್. ಬಾಯಲ್ಲಿ ವಾಯ್ಸ್ ಬರ್ತಾಯಿಲ್ಲ, ಮೂಗಲ್ಲಿ ವಾಯ್ಸ್ ಬರ್ತಾಯಿತ್ತು, ಮಾತಾಡೋಕ್ಕೆ ಆಗ್ತಾಯಿಲ್ಲ ನನಗೆ. ಹೆಂಗಾಗ್ಬಿಟ್ಟಿದೆ ನೋಡಿ, ಗಂಟ್ಲೆಲ್ಲ ಕಡ್ತಾ ಯಾವುದೋ ಹೋಗಿ ಇದನ್ನ ಸೀತಾಫಲ ಹಣ್ಣು ಅಂದರೆ ತುಂಬ ಇಷ್ಟ. ಮಾರ್ಕೆಟಿಂದ 1 kg ತಂದುಬಿಟ್ಟಿದ್ದೆ. ಈ ವೆದರ್ಗೂ ಸೀತಾಫಲ ಹಣ್ಣು ತಿಂದಿದ್ದಕ್ಕೂ ಒಳ್ಳೆ ಚೆನ್ನಾಗಾಯಿತು. ಫುಲ್ಲು ಗಂಟ್ಲೆಲ್ಲ ಕಫ ಫುಲ್ ನೋವಾಗ್ಬಿಟ್ಟು ಮೂಗಲ್ಲಿ ಮಾತಾಡೋ ಥರ ಕೇಳಿಸ್ತಾ ಇದೆ. ನಾನು ಬಾಯಲ್ಲಿ ಮಾತಾಡೋದು ನನಗೇ ಗೊತ್ತಾಗ್ತಿಲ್ಲ. ಬೆಳಗ್ಗೆ ಪೂರ್ವಿಗೆ ಏನು ಮಾಡಿ ಕಳಿಸ್ಲಿಲ್ಲ. ಸೊ ಅದಕ್ಕೆ ಅವ್ರಿಗೂ ಹೋಟೆಲಲ್ಲೇ ತೊಗೊಂಡೋಗಿ ಕೊಟ್ಟು ನಾನು ಬಂದು ಇವಾಗ ಗ್ಯಾಸ್ ಕನೆಕ್ಷನ್ ಮಾಡಿಸ್ದೆ. ಅದಾದಮೇಲೆ ರೈಸ್ ಮಾಡಿಬಿಟ್ಟು ತಿನ್ನೋಣ ತುಪ್ಪದಲ್ಲಿಂದ ತೊಗೊಂಡು ಬಂದಿದ್ದೀನಿ. ಹೊಟ್ಟೆ ತುಂಬ ಹಸುವಾಗ್ತಿದೆ. ಆಗಲೇ ಟೈಮ್ ಎಷ್ಟಾಯಿತು? 11 ಗಂಟೆ 3 ನಿಮಿಷ ಆಗಿದೆ. ಪೂರ್ವಿ ಬೇಡ ಮಮ್ಮಿ ನೀನೇ ಮಾಡು ಮನೇಲಿ ಅಂತ ಕೂತವನೆ. ಹೋಟ್ಲ ಚೆನ್ನಾಗಿರುತ್ತಂತೆ ಯಾವಾಗಲೂ. ಅದಕ್ಕೆ ಒಂದು ವಾರ ಹೋಟ್ಲ ತಿನ್ನಿಸ್ದೆ. ಗ್ಯಾಸ್ ಖಾಲಿ ಆಗಿಬಿಟ್ಟಿತ್ತು. ಗ್ಯಾಸ್ ಕನೆಕ್ಷನ್ ತಗೊಳಕ್ಕೆ ಸ್ವಲ್ಪ ಕಷ್ಟ ಆಯಿತು. ಹಂಗಾಗಿ ತಿನ್ನು ಅಂತ ತಿನ್ನಿಸಿದ್ರೆ ನಂಗೆ ಊಟನೇ ಬೇಡ ಹೋಗು ಅಂತ ಓಡೋಗ್ತಾರೆ. ಅದಕ್ಕೆ ಹೇಳೋದು, ಯಾವ ಮಕ್ಕಳು ಹೋಟ್ಲುಗಳಲ್ಲಿ ಇಷ್ಟಪಡ್ತಾವಲ್ಲ ಅವಕ್ಕೆಲ್ಲ ಒಂದು ವಾರ ತಿನ್ನಿಸ್ಬಿಡಿ, ತಿರ್ಗಿ ಓಡ್ಬರ್ತವೆ ಮಮ್ಮಿ ನೀನೇ ಮಾಡು ಅಂತ. ಹಂಗೆ ಮಾಡ್ಬೇಕು ಮಕ್ಳಿಗೆ. ನನಗಂತೂ ಸಾಕಾಗ್ಬಿಟ್ಟಿತ್ತಪ್ಪ ಹೋಟ್ಲು ಊಟ ತಿನ್ನು. ಏನು ಎಂಥ ವೆರೈಟಿ ಇದ್ರೂ ಮನೇಲಿ ತಿಂದಂಗೆ ಅನಿಸಲ್ಲ. ಹಂಗಾಗಿ ಇಲ್ಲಿ ಒಂದು ಕಡೆ ನಾನು ಒಂದು ಟ್ರೈನಿಂಗ್ ತೊಗೋಬೇಕಂತ ಬಂದಿದ್ದೀನಿ. ಸೊ ಇಲ್ಲಿ ಏನು ಟ್ರೈನಿಂಗ್ ತೊಗೋತೀನಿ, ನೆಕ್ಸ್ಟು ಏನು ಅನುಕೂಲ ಆಗುತ್ತೆ, ಸೊ ಬೇರೆಯವ್ರಿಗೂ ಇದರಿಂದ ಅನುಕೂಲ ಇದೆಯಾ ಅನ್ನೋದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ. ಸೊ ಇವತ್ತು ಜಸ್ಟ್ ನೋಡ್ಕೊಂಡು ಹೋಗೋದಕ್ಕೆ ನಾನು ಬಂದಿರೋವಂಥದ್ದು. ಸೊ ಇದು ನೋಡಿದ್ದಾದಮೇಲೆ ಏನು ಅನುಕೂಲ ಇದೆ ಇದರಿಂದ ಅನ್ನೋದನ್ನ ನಾನು ಮೆನ್ಷನ್ ಮಾಡ್ತೀನಿ.